ನಮಸ್ಕಾರ. ಇವತ್ತು ಸಂಡೇ. ನೀವು ಕೆಲವೊಂದು ಕ್ವಶನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅವುಗಳಿಗೆ ಆನ್ಸರ್ ಮಾಡುವಂಥ ಟೈಮು ಒಂದು 5 ಕ್ವಶನ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ. ನೋಡೋಣ. ಯಾರೂ ವಿಡಿಯೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಯಾಕಂದ್ರೆ ನಿಮ್ಮ ಮನಸ್ಸೊಳಗಿರೋ ಪ್ರಶ್ನೆ ಬೇರೆದವ್ರು ಕೇಳಿರ್ತಾರೆ, ಅದಕ್ಕೆ ಸಿಗೋ ಉತ್ತರ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಆಗಿರ್ತದೆ. ಎಷ್ಟು ಡೌಟ್ಸ್ ಕ್ಲಿಯರ್ ಆಗ್ತಾವೋ ಅದಕ್ಕೆ ಕೊನೆವರೆಗೂ ನೋಡ್ರಿ. ನಂಬರ್ 1 ಒಬ್ರು ಏನು ಕೇಳ್ಯಾರಂದ್ರೆ, ನಾವು ಫ್ಲ್ಯಾಟ್ ಸಿಸ್ಟಮ್ ಒಳಗೆ ಸನ್ಲೈಟ್ ಬರೋದಿಲ್ಲ, ಸೊ ಫ್ಲ್ಯಾಟ್ಸ್ ಒಳಗಿದ್ದಾಗ ಅಪಾರ್ಟ್ಮೆಂಟ್ಸ್ ಒಳಗಿದ್ದಾಗ ಹೆಂಗೆ ಮಾಡಬೇಕು ಅಂತ ಕೇಳ್ಯಾರ. ನಮಗೆ ಸನ್ರೈಸ್ ಬೇಕು ಅಂದ್ರೆ ನಾವು ದಾರಿ ಏನಾದರೂ ಹುಡುಕೋಬೇಕು. ಓಕೆ, ಬೆಳಗ್ಗೆ ಸನ್ರೈಸ್ ಆಗಿ 1 ಗಂಟೆ ಅವೇನು ಗೋಲ್ಡನ್ ರೇಸ್ ಇರ್ತಾವಲ್ಲ, ಅದಕ್ಕೋಸ್ಕರ ನೀವು ನಿಯರ್ ಬೈ ಪಾರ್ಕ್ ಏನಾರ ಇದ್ರೆ ಹೋಗ್ರಿ, ವಾಕಿಂಗ್ ಹೋಗ್ರಿ, ಅಥವಾ ಖಾಲಿ ಜಾಗ ಏನಾರ ಇತ್ತಂದ್ರೆ ವಾಕಿಂಗೂ ಆಗ್ತದೆ, ಸನ್ರೈಸ್ಗೂ ಎಕ್ಸ್ಪೋಸ್ ಆದಂಗೆ ಆಗ್ತದೆ, ಟೆರೆಸ್ ಮೇಲೆ ಹೋಗ್ಬೋದು, ಬಾಲ್ಕನಿ ಒಳಗೆ ಕೂತ್ಕೋಬೋದು. ಏನಾದರೂ ಮಾಡಿರಿ. ನಮ್ಗೆ ಆರೋಗ್ಯ ಬೇಕು ಅಂದ್ರೆ ಸ್ವಲ್ಪ ನಾವು ಕಷ್ಟಪಡಬೇಕಾಗ್ತದೆ. ಸೊ ಒಂದು ದಾರಿ ಹುಡುಕೊಂಡ್ರೆ ಸಿಗ್ತದೆ. ಇನ್ನು ಎರಡನೇದು, ನಾನು ನಿಮ್ಗೆ ಮಾರ್ನಿಂಗ್ ಡ್ರಿಂಕ್ಸ್ ಅಂತ ಹೇಳಿದ್ದೆ. ಅದರೊಳಗೆ ಧನಿಯಾ ಅಂದರೆ ಹವೀಜ್ ಕಾಳು, ಮೆಂತೆ ಕಾಳು, ಜೀರಿಗೆ, ಬಡಿ ಸೊಂಫು, ದಾಲ್ಚಿನ್ನಿ ಇವನ್ನೆಲ್ಲವನ್ನು ಸಪ್ರೇಟಾಗಿ ನಾನು ನಿಮ್ಗೆ ಡಿಕಾಕ್ಷನ್ ಮಾಡಿ ಕುಡಿಲಿಕ್ಕೆ ಹೇಳಿದ್ನಲ್ಲ. ಅದರೊಳಗೆ ಆ ವಿಡಿಯೋ ನೋಡಿದಂಥವ್ರದ್ದು ಭಾಳ ಮಂದಿ ಡೌಟ್ ಏನಪ್ಪ ಅಂದರೆ, ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಕುಡಿದ್ರೆ ಏನಾಗ್ತದೆ, ಯಾಕೆ ಕುಡಿಬೇಕೋ ಕುಡಿಬಾರ್ದು ಅಂಥೇಳಿ ಪ್ರಶ್ನೆ ಕೇಳಾರ. ಭಾಳ ಜನ ಕೇಳಾರೆ ಅದ್ರ ಬಗ್ಗೆ ಪ್ರಶ್ನೆ. ನಾ ಇದಕ್ಕೇನು ಹೇಳ್ತೀನಿ ಅಂದರೆ, ನೀವೆಲ್ಲ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ, ನಂಬರ್ 1. ಆದರೆ ಯಾಕೆ ಕುಡಿತೀರಿ ಎಲ್ಲದನ್ನು ಸೇರಿಸಿ, ಏನು ಅದರಿಂದ ಸಿಗ್ತದೆ ಅಂದರೆ, ಭಾಳ ಮಂದಿ ಉತ್ತರ ಏನು ಗೊತ್ತಾ, ಎಲ್ಲ ವಿಟಮಿನ್ಸು ಎಲ್ಲ ನಮಗೆ ಲಾಭ ಸಿಕ್ಬಿಡ್ತದೆ ಅಂತ ಅಂದ್ಕೊಂಡಿರ್ತೀರಿ. ಬಟ್ ನಾ ಹೇಳುವಂಥ ಆ್ಯಂಗಲ್ನಿಂದ ವಿಚಾರ ಮಾಡಿರಿ. ಬರೀ ನಾವು ಎಲ್ಲ ಸೇರಿಸಿ ತೊಗೋಬೇಕು ಅಂತ ನೀವು ತೊಗೊಂಡ್ರಿ ಅಂದ್ರೆ, ಮನಸ್ಸಿಗೆ ಏನು ಬೇಕು ಅಂತ, ನಮ್ಮ ಮನಸ್ಸಿಗೊಂದು ವಿಚಿತ್ರ ಗುಣ ಅದ ರೀ, ಅದಕ್ಕೆ ಚೇಂಜ್ ಬೇಕು. ಜಲ್ದಿನ ಬೋರ್ ಆಗಿಬಿಡ್ತದೆ. ನೀವೆಲ್ಲ ಸೇರಿಸಿ ಒಂದು ಕಷಾಯ ಮಾಡಿಕೊಂಡು 1 ತಿಂಗಳು ಕುಡಿಬೋದು, ಆಮೇಲೆ ಬೇಜಾರಾಗ್ತದೆ. ಮುಂದೇನು ಹುಡುಕ್ತೀರಿ ಇದಕ್ಕೆ? ಹೌದಲ್ಲ? ಆವಾಗ ಆ ಹ್ಯಾಬಿಟ ಸ್ಟಾಪ್ ಮಾಡಿಬಿಡ್ತೀರಿ. ಇದು ಕಂಟಿನ್ಯೂ ಆಗಬೇಕಂದ್ರೆ, ನಂಬರ್ 1 ಚೇಂಜ್ ಬೇಕು ಅಂದರೆ ಇಂಡಿವಿಜುವಲ್ ಆಗಿ ಕುದಿಸ್ತಾ ಕುಡೀರಿ. 1 ವಾರ ಅಥವಾ 10 ದಿವಸ ಜೀರಿಗೆ ಕಷಾಯ ಕುಡೀರಿ, ಮುಂದೆ ಹವೀಜದ್ ಮಾಡಿಕೊಡ್ರಿ, ಅದಾದ ನಂತರ ಮೆಂತೆ ಕಾಳಿಂದ ಹಾಕೊಂಡು ಕುಡೀರಿ, ಅದಾದ ನಂತರ ಸಿನಮನದ್ದು ಕುಡೀರಿ. ಹಿಂಗೆ ಬೇರೆ ಬೇರೆ ಮಾಡ್ತಿದ್ರಿ ಅಂದರೆ ಮೈಂಡ್ ಆ್ಯಕ್ಟಿವ್ ಆಗಿರ್ತದೆ, ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡ್ಬೋದು. ನಂಬರ್ 1. ಎರಡನೇದೇನು ಅಂದರೆ, ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಮೆಡಿಸಿನಲ್ ಕ್ವಾಲಿಟೀಸ್ ಅದಾವು. ಕೆಲವೊಂದು ಆ ಕ್ವಾಲಿಟೀಸ್ ನಮಗೆ ಬ್ಯಾಡಾಗಿರ್ತದೆ. ಈಗ ಉದಾಹರಣೆ, ಏಕ್ದಮ್ ತೆಳ್ಳಗದಾನ ಅನ್ಕೊಡ್ರಿ ಒಬ್ಬ ಮನುಷ್ಯ, ಬಟ್ ಅವನಿಗೆ ಗ್ಯಾಸ್ಟ್ರೈಟಿಸ್ ಐತಿ, ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ವಾಮಿಟಿಂಗ್ ಸೆನ್ಸೇಷನ್ ಬರ್ತಿರ್ತದೆ, ಡೈಜೆಷನ್ ಸರಿ ಆಗ್ತಿರಂಗಿಲ್ಲ. ಅಂಥವ್ರು ಧನಿಯಾ, ಜೀರಿಗೆನ, ಅಜವಾಯಿನವನ್ನು ಹಾಕ್ಕೊಂಡು ಕುಡಿಯೋದು ಅಡ್ಡಿಲ್ಲ. ಅದು ಬಿಟ್ಟು ಅಂಥವ್ರಿಗೂ ಕೂಡ ನೀವು ದಾಲ್ಚಿನ್ನಿಯನ್ನು, ಸಿನಮನನ್ನು ಹಾಕಿದ್ರಿ ಅಂತಂದ್ರೆ ಫ್ಯಾಟ್ ಇನ್ನೂ ಅಷ್ಟು ಕಡಿಮೆ ಆಗ್ತದೆ, ಅವ್ನ ವೇಟ್ ಇನ್ನೂ ಕಡಿಮೆ ಆಗ್ತದೆ. ಬೇಕಾ? ನಮಗೇನು ಬೇಕು, ನನ್ನ ಬಾಡಿ ಏನು ಡಿಮ್ಯಾಂಡ್ ಮಾಡ್ಲಿಕ್ಕತ್ತದ ಅನ್ನೋದನ್ನ ಸ್ಟಡಿ ಮಾಡ್ಕೊಡ್ರಿ. ನನಗೆ ಆ್ಯಸಿಡಿಟಿ ಇದ್ದರೆ ನಾ ಇದನ್ನು ಅರಸ್ಕೋಬೇಕು, ನಾ ವೇಟ್ ಕಡಿಮೆ ಮಾಡ್ಬೇಕಾ, ನಾ ಇದನ್ನು ಅರಸ್ಕೋಬೇಕು. ನಾ ಹೇಳೇನು ನೋಡ್ರಿ, ಆ ವಿಡಿಯೋ ಕ್ಲಿಯರಾಗಿ ನೋಡ್ರಿ. ಇಲ್ಲಪ್ಪ ನಂಗೆ ಡಯಾಬಿಟಿಕ್ ಐತಿ, ಅದು ಕಂಡೀಷನ್ನ ನಾ ಕಂಟ್ರೋಲ್ನಾಗ ಇಟ್ಕೋಬೇಕಂದ್ರೆ ಇಂಥ ಔಷಧಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನನ್ನ ಹಾರ್ಟ್ ಪ್ರಾಬ್ಲಮ್ ಆಯಿತಾ, ಇದನ್ನು ಮಾಡ್ಕೋಬೇಕು. ಮೋಷನ್ ಕ್ಲೀನ್ ಆಗಂಗಿಲ್ಲ ಅಂದ್ರೆ ಇದನ್ನು ತೊಗೋಬೇಕು. ಹಿಂಗೆ ನೀವು ನಿಮ್ಮ ದೇಹಕ್ಕೆ ಏನು ಬೇಕೋ ಅವನ್ನ ಆರಿಸ್ಕೊಂಡು ಕುಡಿಯೋದ್ರಿಂದ ಒಂಥರ ಟಾರ್ಗೆಟೆಡ್ ರಿಸಲ್ಟನ್ನು ನೀವು ಪಡಿಬೋದು. ಸುಮ್ಮನೆ ಎಲ್ಲದು ಒಟ್ಟು ಕುಡಿ ಅಂದಾರಂತ ಎಲ್ಲ ಸೇರಿಸಿ ಕುಡಿಯೋದು ಅಲ್ಲ. ಇದು ಒಂದೇ ಅಲ್ಲ, ಇವನ್ ಭಾಳ ಮಂದಿ ನೋಡಿ ನಾನು, ಜೋಳ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಹೆಸರು ಹಿಟ್ಟು ಎಲ್ಲ ಹಿಟ್ಟು ಸೇರಿಸಿ ಅದಕ್ಕೊಂದಿಷ್ಟು ಈರುಳ್ಳಿ ಹಾಕಿ, ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ತಾಲಿಪಟ್ಟಂತೆ ಮಾಡಿಬಿಡ್ತಾರೆ. ಯಾವಾಗೂ ವರ್ಷಕ್ಕೊಮ್ಮೆ ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ, ಪದೇ ಮಾಡ್ತಿರ್ತಾರೆ. ಕೇಳಿದ್ರೆ ಅಂತಾರೆ ಗೊತ್ತಂದ್ರೆ, ಎಲ್ಲ ಎನರ್ಜಿ ಸಿಗ್ತದೆ. ಏನು ಸಿಗ್ತದೆ ಎನರ್ಜಿ? ಪ್ರತಿಯೊಂದು ಕಾಳುಗಳಿಗೂ ತನ್ನದೇ ಆದಂಥ ಡೈಜೆಸ್ಟಿವ್ ಟೈಮ್ ಐತಿ. ಈಗ ನೀವು ಚಪಾತಿ ತಿಂದಾಗ ಹೆವಿ ಇರ್ತದೆ ರೀ ಹೊಟ್ಟೆ, ಜಲ್ದಿನ ನಿಮ್ಗೆ ಹಸಿವು ಅನ್ಸೋದೇ ಇಲ್ಲ. ಅದ ರೊಟ್ಟಿ ತಿನ್ನಿರಿ, ಜಲ್ದಿ ಹಸಿವಾಗ್ತದೆ. ಹೌದಾ? ಕಡ್ಲಿ ಹಿಟ್ಟು ತಿಂದಾಗ ನಿಮಗೆ ಅದ್ರದ್ದು ಫೀಲಿಂಗ ಬೇರೆ ಇರ್ತದೆ. ಒಂದೊಂದ್ಸರಿ ಆ್ಯಸಿಡಿಟಿ ಆಗ್ತದೆ, ಇರಿಟೇಷನ್ ಆಗ್ತದೆ. ಅದೇ ಹೆಸರು ಹಿಟ್ಟಿಂದ ಏನಾರ ತಿಂದ್ರೆ ಶಾಂತ ಇರ್ತದೆ ಬಾಡಿ. ಇವನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ದೇಹಕ್ಕೆ, ಅಗ್ನಿಗೆ ಕನ್ಫ್ಯೂಷನ್ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲವನ್ನು ಸೇರಿಸಿ ತಿನ್ನೋದ್ರಿಂದ ಒಳ್ಳೇದಾಗ್ತದೆ ಅನ್ನೋದಿತ್ತಂದ್ರೆ, ನಿಸರ್ಗದೊಳಗೆ ಒಂದೇ ಗಿಡದಾಗ ಜೋಳ, ಅದ್ರಾಗ ಗೋಧಿ, ಅದ್ರಾಗ ಹೆಸರು, ಅದ್ರಾಗ ಕಡ್ಲಿ ಹಿಂಗೆ ಬೆಳೀತಿತ್ತು. ಸಪ್ರೇಟ್ ಬೆಳೀತಾವಂದ್ರೆ ಅರ್ಥ ಏನು? ನಾವು ಇದನ್ನ ಸಪ್ರೇಟಾಗೇ ತಿನ್ನಬೇಕು. ಹಂಗೆ ಈ ವಿಷಯದೊಳಗೂ ಸ್ವಲ್ಪ ಸಪ್ರೇಟಾಗಿ ಕುದಿಸ್ಕೊಂಡು ಕುಡಿಯೋದು ಒಳ್ಳೆಯದು. ಬಟ್ ಎಲ್ಲ ಸೇರಿಸಿ ಕುದಿಸ್ಕೊಂಡು ಕುಡಿದ್ರೆ ಏನಾರ ಸಮಸ್ಯೆ ಆಗ್ತದೆ ಅಂದ್ರೆ ಇಲ್ಲ. ಬಟ್ ನೋಡಿರಿ, ಸಪ್ರೇಟಾಗಿ ಕುಡಿಯೋದ್ರಿಂದ ನಿಮ್ಗೆ ಹೆಚ್ಚಿಗೆ ಬೆನಿಫಿಟ್ ಸಿಗ್ತದೆ. ಇನ್ನು ಮೂರನೇದೊಂದು ಪ್ರಶ್ನೆ ಕೇಳ್ಯಾರ, ಕೈಕಾಲು ಮೇಲೆ ಗಂಟುಗಳಾಗ್ಯಾವು, ಏನು ಮಾಡಬೇಕು, ಏನು ಪರಿಹಾರ ಹೇಳ್ರಿ ಅಂತೇಳಿ ಕೆಲವು ಜನರಿಗೆ ಆಗ್ತದೆ. ಓಕೆ, ಸಮ್ ಪೀಪಲ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇತ್ತಂತಂದ್ರೆ, ತಳ್ಳಗಿದ್ರೂ ಕೂಡ ಕೆಟ್ಟ ಕೊಲೆಸ್ಟ್ರಾಲ್ ದೇಹದೊಳಗೆ ಹೆಚ್ಚಿಗೆ ಇತ್ತಂದ್ರೆ, ಅಥವಾ ಫ್ಯಾಟ್ ಮೆಟಬಾಲಿಸಮ್ ಸರಿ ಇಲ್ಲ ಅಂದ್ರೆ, ಮೇನ್ ಅಗ್ನಿ ಸರಿ ಇಲ್ಲ ಅಂದ್ರೆ ಅಲ್ಲಲ್ಲೇ ಗಂಟಾಗಿರ್ತಾವೆ. ನನ್ನ ಹತ್ರ ಅಂಥ ಪೇಷಂಟ್ ಸುಮಾರು ಜನ ಬಂದಿರ್ತಾರೆ.
ಇದಕ್ಕೆ ಮೇನ್ ಅಗ್ನಿ ರೀಸೆಟ್ ಮಾಡ್ಕೋಬೇಕು. ಇದೇನು ಡೇಂಜರಸ್ ಅಲ್ಲ, ಬಟ್ ಆದರೂ ಗಂಟು ಮೈ ತುಂಬ ಇರೋದು ಒಳ್ಳೇದಲ್ಲ. ಅದಕ್ಕೋಸ್ಕರ ಇದ್ದದ್ದು ಸ್ವಲ್ಪ ಮಟ್ಟಿಗೆ ಕರಗಬೇಕು ಮತ್ತು ಮುಂದೆ ಡೆವಲಪ್ಮೆಂಟ್ ಆಗಬಾರ್ದು ಅಂತಂದ್ರೆ ಸರಿಯಾಗಿ ಅಗ್ನಿಯನ್ನು ರೀಸೆಟ್ ಮಾಡ್ಕೋಬೇಕಾದ್ರೆ ನನ್ನ ಪ್ರಕಾರ ಇದಕ್ಕೆ ಪಂಚಕರ್ಮ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್. ಆದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಸರಿಯಾಗಿ ನೀರು ಕುಡೀರಿ, ಎಕ್ಸಸೈಸ್ ಮಾಡಿರಿ ಮತ್ತು ಪ್ರಾಪರಾಗಿ ಡೈಜೆಷನ್ ಆಗುವಂಗೆ ಹಿತಮಿತ ಆಹಾರವನ್ನು ಊಟ ಮಾಡಿಕೊಡ್ರಿ. ಏನೂ ಹೆದರುವಂಥ ಪ್ರಾಬ್ಲಮ್ ಅಲ್ಲ. ಇನ್ನೊಬ್ರು 4ನೇ ಪ್ರಶ್ನೆ ಏನು ಕೇಳಾರಪ್ಪ ಅಂದರೆ, ಮಜ್ಜಿಗೆ ಮತ್ತು ಮೊಸರನ್ನ ಬಾಯ್ಲ್ ಮಾಡಬಾರ್ದು ಅಂತೀರಿ, ಮತ್ತು ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ಕೇಳಾರ. ಮಜ್ಜಿಗೆ ಸಾರನ್ನು ಬಾಯ್ಲ್ ಮಾಡಲಾರ್ದೇ ಮಾಡ್ಬೋದು, ಭಾಳ ಟೇಸ್ಟಿ ಆಗ್ತದೆ. ನಾ ಹೇಳ್ದಂಗೆ ಮಾಡಿರಿ. ಮಜ್ಜಿಗೆ ಮಾಡಿ ಇಟ್ಕೊಂಬಿಡ್ರಿ ಸೈಡ್, ಓಕೆ. ಉಪ್ಪು ಹಾಕಿ, ಸಣ್ಣ ಜಾರ್ ಇರ್ತದಲ್ಲ ನಿಮ್ಮದು ಗ್ರೈಂಡರ್ ಜಾರ್, ಸಣ್ಣ ಜಾರ್ ತೊಗೊಂಡು ಅದರೊಳಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಬೇಕಂದ್ರೆ ಒಂಚೂರು ಬೆಳ್ಳುಳ್ಳಿ, ಇವನ್ನೆಲ್ಲವನ್ನು ಸೇರಿಸಿ ಸರಿಯಾಗಿ ಅದನ್ನು ಗಿರ್ರ ಮಾಡಿರಿ, ಫೈನ್ ಪೇಸ್ಟ್ ಮಾಡಿರಿ. ಅದನ್ನು ತೊಗೊಂಡು ಅದಕ್ಕೆ ಸೇರಿಸ್ಬಿಡ್ರಿ. ಬಾಯ್ಲ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಸೂಪರ್ಬ್ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಸಾರು ಆಗ್ತದೆ. ಯಾಕೆ ಬಾಯ್ಲ್ ಮಾಡ್ತೀರಿ? ಮೊಸರು ಮತ್ತು ಮಜ್ಜಿಗೆ ಒಳಗೆ ನಮಗೆ ಬೇಕಾದಂತಹ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಇರ್ತಾವೆ, ಪ್ರೋಬಯೋಟಿಕ್. ಅದನ್ನು ಬಾಯ್ಲ್ ಮಾಡೋದ್ರಿಂದ ಅವೆಲ್ಲ ಹಾಳಾಗಿ ಹೋಗ್ತಾವೆ, ಮಾಡ್ಲಿಕ್ಕೆ ಹೋಗಬೇಡ್ರಿ, ಓಕೆ. ಇನ್ನು ನೆಕ್ಸ್ಟ್ ಇನ್ನೊಬ್ರು ಏನು ಕೇಳಾರಂದ್ರೆ, ರೈನಿ ಡೇ ಒಳಗೆ ಇದ್ದಾಗ ಹೇರ್ ಆಯಿಲನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೇಳ. ಈ ಹೇರ್ ಆಯಿಲ್ ಬಗ್ಗೆ ಬಂದಾಗ ನಾನು ಅದನ್ನೇ ಹೇಳ್ತೀನಿ. ಹಿಂದಿನ ಕಾಲದೊಳಗೆ ಅಂದರೆ ಪ್ರಾಚೀನ ಕಾಲದೊಳಗೆ ಹೇಳ್ತಿದ್ರು ಡೈಲಿ ತಲೆಗೆ ಎಣ್ಣೆ ಹಚ್ಕೊಂಡು ಹೊರಗೆ ಹೋಗ್ಬೇಕಂತೇಳಿ. ಯಾಕಂದ್ರೆ ಅವಾಗಿಷ್ಟು ಪೊಲ್ಯೂಷನ್ ಇರಲಿಲ್ಲ, ಏರ್ ಪೊಲ್ಯೂಷನ್ ಇರಲಿಲ್ಲ. ಈ ಲೆವೆಲಿಗೆ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಟ್ರಾಫಿಕ್ಕು, ಧೂಳ ಇರಲಿಲ್ಲ. ಅವಾಗ ತಲೆಗೆ ಹಚ್ಕೊಂಡು ಅವರು ಹೊರಗಡೆ ಹೊಲಕ್ಕೆ ಹೋಗ್ತಿದ್ರು, ಬಿಸಿಲು ಬಡಿತಿತ್ತು. ಹೀಗಾಗಿ ಹೇರ್ ಫಾಲಿಕಲ್ಸ್ಗೆ, ಸ್ಕ್ಯಾಲ್ಪಿಗೆ ಎನರ್ಜಿ ಸಿಗ್ತಿತ್ತು. ಬಟ್ ಈಗ ಹಂಗೆ ಸಿಚುವೇಶನ್ ಇಲ್ಲ. ಯಾವುದೇ ಸೀಸನ್ ಇರಲಿ, ಮಳೆಗಾಲ ಇರಲಿ, ಬೇಸಿಗೆ ಇರಲಿ, ಚಳಿಗಾಲ ಇರಲಿ, ವಾರಕ್ಕೊಂದ್ಸರಿ, 15 ದಿವಸಕ್ಕೊಂದ್ಸರಿ ಅದು ರಾತ್ರಿ ತಲೆಗೆ ಚೆಂದಾಗಿ ಡಬಲ್ ಬಾಯ್ಲ್ ಮಾಡಿರುವಂತಹ ಆಯಿಲನ್ನು ಸರಿಯಾಗಿ ಅಪ್ಲೈ ಮಾಡಿಕೊಡ್ರಿ, ಮಸಾಜ್ ಮಾಡಿಕೊಡ್ರಿ. ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡಿಕೊಡ್ರಿ. ಜಂಟಲ್ ಯಾವುದಾದ್ರೂ ಮೈಲ್ಡ್ ಶಾಂಪೂ ಇದ್ರೆ, ಇಲ್ಲ ಅಂದ್ರೆ ಶೀಗಿಕಾಯಿ ಪೌಡ್ರು ಅಥವಾ ಅಂಟ್ವಾಳಕಾಯಿ ಪೌಡ್ರಿಂದ ಚೆಂದಾಗಿ ಹೇರ್ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳೇಬೇಕು. ನೀವು ಡ್ರೈ ಮಾಡ್ಕೊಳ್ಳಾರ್ದ ಹೊರಗಡೆ ಹೋದ್ರಿ ಅಂದ್ರೆ ಪಕ್ಕಾ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಆಗ್ತದೆ, ಡ್ಯಾಂಡ್ರಫ್ ಆಗ್ತದೆ, ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೋಸ್ಕರ ತಲೆಗೆ ಎಣ್ಣೆ ಹಚ್ಕೊಂಡಂತೂ ಈ ಸಿಟಿ ಒಳಗೆಲ್ಲ ಹೊರಗೆ ಬರಲಿಕ್ಕೆ ಹೋಗಬೇಡ್ರಿ. ಮಳೆಗಾಲದೊಳಗಂತ ಸ್ಪೆಸಿಫಿಕ್ ಆಗಿ ಕೇಳಾರ, ಏನು ಸಂಬಂಧ ಇಲ್ಲ. 15 ದಿವಸಕ್ಕೊಂದ್ಸರಿ, 1 ತಿಂಗಳಿಗೊಂದ್ಸರಿ ನೀವು ಸ್ವಲ್ಪ ಬೆಚ್ಚನ ಎಣ್ಣೆ ಅಂತಲೇ ಮಸಾಜ್ ಮಾಡಿಕೊಂಡು ನೆಕ್ಸ್ಟ್ ಡೇ ಸರಿಯಾಗಿ ಮುಂಜಾನೆ ಹೇರ್ ವಾಶ್ ಮಾಡಿಕೊಂಡು ಫುಲ್ ಡ್ರೈ ಮಾಡಿಕೊಡ್ರಿ. ಅಂತೆ ಹೇರ್ ಡ್ರೈಯರ್ ಆದಷ್ಟು ಯೂಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಎಷ್ಟು ಸಿಗ್ತದೋ ಅಷ್ಟು ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿ ಸ್ಕ್ಯಾಲ್ಪನ್ನು ಡ್ರೈ ಆಗಿ ಇಟ್ಕೊಡ್ರಿ. ಆಮೇಲೆ ಬಾಚ್ಕೊಂಡು ಹೊರಗಡೆ ಬರಬಹುದು. ಐ ಹೋಪ್ ಇವತ್ತು ಕೇಳಿದ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಕೊಟ್ಟಿನಿ ಅಂದ್ಕೊಳ್ತೀನಿ. ಕೆಲವು ಜನ ಪ್ರಶ್ನೆಗಳಿದ್ರು ಕೂಡ ಕೇಳಂಗಿಲ್ಲ, ಮನಸ್ಸಿನಾಗಿರ್ತದೆ. ಯಾರಿಗೂ ಸಿಕ್ಕ ಆನ್ಸರ್ಸು ತಮಗೂ ಸಿಗ್ತದೆ, ಓಕೆ. ಸರಿಯಾಗಿ ತಿಳ್ಕೊಂಡು ಇವ್ರನ್ನ ಫಾಲೋ ಮಾಡಿದ್ರೆ ಸಣ್ಣ ಸಣ್ಣ ವಿಷಯದಿಂದನೇ ಎಷ್ಟೋ ದೊಡ್ಡ ಸಮಸ್ಯೆಗಳು ಬರಲಾರ್ದಂಗೆ ನೋಡ್ಕೋಬೋದು. ಎಷ್ಟೋ ಜನ ಹೇರ್ ಡ್ಯಾಂಡ್ರಫ್ ಅಂತಲೇ ಶುರುವಾಗಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಮಾಡಿಕೊಂಡು ಬಂದಿರ್ತಾರೆ. ಇನಿಷಿಯಲಿನೇ ಅದು ಕರೆಕ್ಟಾಗಿ ನೀವು ಪ್ರಿಕಾಷನ್ಸ್ ತೊಗೊಂಡ್ಬಿಟ್ರೆ ಇಂಥವೆಲ್ಲ ಅನಾಹುತ ಆಗೋದನ್ನು ತಪ್ಪಿಸ್ಕೋಬೋದಲ್ಲ. ಅದಕ್ಕೆ ಈ ನಾಲೆಜ್ ಬಹಳ ಇಂಪಾರ್ಟೆಂಟು. ಸೊ ನಾ ಹೇಳಿರೋ ಪಾಯಿಂಟ್ಸ್ ನಿಮ್ಮ ಲೈಕ್ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ದೆನ್ ಲೈಕ್ ಮಾಡಿರಿ. ನಿಮ್ಮ ಹಿತೈಷಿಗಳಿಗೆ ಈ ರೀತಿ ಯಾರ್ಯಾರಿಗೆ ಪ್ರಶ್ನೆಗಳು ಇರ್ತಾವಲ್ಲ ಅವ್ರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಆ್ಯಂಡ್ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸಲ್ಲಿ ಹಾಕಿರಿ. ಜೆನ್ಯೂನ್ ಆಗಿರುವಂತಹ ವ್ಯಾಲಿಡ್ ಆಗಿರುವಂಥ ಕ್ವಶನ್ಸನ್ನು ನಾನು ನೆಕ್ಸ್ಟ್ ಸಂಡೇ ವಿಡಿಯೋ ಒಳಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.